ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಪದ್ಮಿನಿ, ಅದು ನಿಮ್ಮಿಬ್ಬರಿಗೂ ಹುಷಾರಿಲ್ವಲ್ಲಮ್ಮ. ರಾತ್ರಿ ಏನಾದ್ರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಒಬ್ರಿಗೊಬ್ರು ಸಹಾಯ ಮಾಡ್ಕೊಳಕ್ಕೂ ಕಷ್ಟ ಆಗ್ಬೋದು. ಅದಕ್ಕೆ ನೀನು ನನ್ನ ರೂಮಲ್ಲಿ ಮಲಗ್ಬೋದಲ್ವಾ? ಅಜ್ಜಿ ಮನ್ಸಲ್ಲಿ ಏನಿದೆ? ಯಾಕೆ ನನ್ನ ಪದ್ಮಿನಿಯಿಂದ ದೂರ ಇಡ್ತಿದ್ದಾರೆ? ಅಯ್ಯೋ ಅಮ್ಮಾಜಿ, ಹಂಗೆಲ್ಲ ಏನು ತೊಂದರೆ ಇಲ್ಲ. ನಾನೀಗ ಹುಷಾರಾಗೇ ಇದ್ದೀನಿ. ನಾನು ಇಲ್ಲೇ ಮಲ್ಕೋತೀನಿ. ಹಾಗನಮ್ಮ. ಪದ್ಮಿನಿ, ನೀನ್ ಹೋಗೋ ಪುಟ್ಟಿ, ಮಲ್ಕೋ. ಅಮ್ಮಾಜಿ ಯಾಕೆ ಈ ಥರ ನಡ್ಕೋತಿದ್ದಾರೆ? ನಾನು ನಂದನ್ನೂರು ದೂರ ದೂರ ಇರಬೇಕು ಅಂತ ಅವರು ಹಿಂಗ್ ಮಾಡ್ತಿದ್ದಾರೆ ಅನ್ಸ್ತೈತೆ. ಅಮ್ಮಾಜಿ, ಪದ್ಮಿ ನೀವ್ ಈ ಕಡೆ. ನರೇಂದ್ರ, ಏನ್ ಮಾಡ್ದೆ ನೀನು? ಅಮ್ಮಾಜಿ, ದಯವಿಟ್ಟು ಕೋಪ ಮಾಡ್ಕೋಬೇಡಿ. ಅಲ್ಲ ಅಮ್ಮಾಜಿ, ನೀವು ಹೀಗೆ ಮಾಡಿದ್ರೆ ಅವ್ರಿಗೆ ಅನುಮಾನ ಬರಲ್ವಾ? ಬೆಳಗ್ಗೆ ಆಸ್ಪತ್ರೆಯಲ್ಲಿ ನಮ್ಮ ನಂದನ್ ಹೇಗೆ ನಡ್ಕೊಂಡ ನೀವೇ ನೋಡಿದ್ರಲ್ಲ. ಏನಾದ್ರೂ ಆಗ್ಲಿ, ಗಂಡ ಹೆಂಡತಿನೇ ಅಲ್ದೇ ಇರೋ ಅವರಿಬ್ರು ಒಂದೇ ಕೋಣೆಲ್ ಮಲಗೋದು ತಪ್ಪಲ್ವಾ? ಇದಕ್ಕೆ ನಾನು ಒಪ್ಪಲ್ಲ ನರೇಂದ್ರ. ತಪ್ಪೇ ಇರ್ಬೋದು ಅಮ್ಮಾಜಿ, ಆದ್ರೂ ಈಗಿರೋ ಪರಿಸ್ಥಿತಿನಲ್ಲಿ ಒಂದೇ ಕೋಣೆಯಲ್ಲಿದ್ರು ಅವರಿಬ್ಬರ ಮಧ್ಯೆ ಏನೂ ನಡೆಯಲ್ಲ. ಆ ನಂಬಿಕೆ ನನಗಿದೆ. ನೀವು ಯೋಚನೆ ಮಾಡಬೇಡಿ, ಭಗವಂತ ಇದ್ದಾನೆ, ಯಾವ ತಪ್ಪು ಆಗಲ್ಲ. ನಿಮಗೂ ತುಂಬ ಆಯಾಸ ಆಗಿದೆ, ಹೋಗಿ ಮಲ್ಕೊಳ್ಳಿ, ಹೋಗಿ. ಅಜ್ಜಿ ಹೇಳಿದ್ರ ಬಗ್ಗೆ ಯೋಚಿಸ್ತಿದೀಯಾ? ಅವ್ರು ಯಾಕೆ ಈ ಥರ ಮಾಡ್ತಿದ್ದಾರೋ ನನಗೂ ಅರ್ಥ ಆಗ್ತಲ್ಲ. ನಾನು ನಾಳೆ ಅವ್ರ ಜೊತೆ ಮಾತಾಡ್ತೀನಿ. ನೀನೇನು ತಲೆ ಕೆಡಿಸ್ಕೊಬೇಡ. ನಾನೇನು ತಲೆ ಕೆಡಿಸ್ಕೊಂಡಿಲ್ಲ. ಹೇ, ಇದ್ಯಾಕೆ? ನಾನು ಕೆಳಗಡೆನೇ ಮಲಗ್ತೀನಿ. ಕೆಳಗಡೆನಾ? ಇದ್ದಕ್ಕಿದ್ದಂತೆ ಯಾಕೆ ಡಿಸಿಷನ್ನು? ಇದ್ದಕ್ಕಿದ್ದಂಗೆ ಅಂತೇನಿಲ್ವಲ್ಲ. ಗಂಡ ಹೆಂಡ್ತಿನೇ ಅಲ್ಲದೆ ಇರೋ ನಾವು ಒಂದೇ ಹಾಸಿಗೆ ಮೇಲೆ ಮಲಗೋದು ಸರಿಯಲ್ಲ. ನೀನು ಕೆಳಗೆ ಮಲ್ಕೋಬೇಡ. ಈಗ ತಾನೇ ಜ್ವರ ಬಿಟ್ಟಿದೆ, ಶೀತ ಆಗುತ್ತೆ. ನಾನು ಮಲ್ಕೋತೀನಿ. ಬೇಡ, ಅದಾಗಕ್ಕಿಲ್ಲ. ನೀವು ಈ ಸ್ಥಿತಿಲಿ ಕೆಳಗಡೆ ಮಲಗೋದು ನನಗಿಷ್ಟ ಇಲ್ಲ. ಅಷ್ಟೊಂದು ಪ್ರೀತಿ ನನ್ನ ಮೇಲೆ? ಪ್ರೀತಿನಿಲ್ಲ, ಕೋತಿನಿಲ್ಲ. ನಿಮ್ಮನೇಲಿ ನಿಮ್ಮನ್ನೇ ಕೆಳಗಡೆ ಮಲಗಿಸ್ತೆ ಅನ್ನೋ ಅಪವಾದ ನನಗೆ ಬೇಡ. ನೀವು ಮೇಲೆ ಮಲ್ಕೊಳ್ಳಿ. ಓಕೆ ಓಕೆ ಓಕೆ, ನಾನೊಂದು ಸೊಲ್ಯೂಷನ್ ಕೊಡ್ಲಾ? ನಾವಿಬ್ರು ಆರಾಮಾಗಿ ಮೇಲ್ಗಡೆನೆ ಮಲ್ಕೊಳ್ಳೋಣ. ಮಧ್ಯದಲ್ಲಿ ದಿಂಬದ ಗೋಡೆ ಕಟ್ಟೋಣ, ಸರಿನಾ? ಇದೋಕೆ ಅಲ್ವಾ? ಪ್ರೀತಿ, ಸ್ನೇಹ, ನಂಬಿಕೆ, ಮುದ್ದಾಟ, ಗುದ್ದಾಟ, ಕೋಳಿ ಜಗಳ ಇದೆಲ್ಲ ಸೇರಿ ನಮ್ಮ ಸುತ್ತ ಗೋಡೆ ಕಟ್ಟಿ ನಮ್ಮನ್ನ ಯಾವತ್ತು ಖುಷಿಯಾಗಿಡುತ್ತೆ ಅಂತ ಅನ್ಕೊಂಡಿದ್ದೆ. ಅಂದ್ರೆ ನನ್ನ ಮಧ್ಯೆ ಈ ಥರ ಗೋಡೆ ಎದ್ದೇಳುತ್ತೆ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಇದ್ಯಾವ್ರೆ, ಇನ್ನು ಎಷ್ಟು ದಿನ ಅಂತ ಹಿಂಗೆ ನಂದನವ್ರಿಗೆ ಕಷ್ಟ ಕೊಡ್ಬೇಕು ನಾನು? ಈ ನಾಟಕ, ಈ ಸಂಕಟ ಎಲ್ಲ ಎಷ್ಟು ದಿನ? ಆದಷ್ಟು ಬೇಗ ಇಲ್ಲಿಂದ ಹೋಗ್ಬೇಕು ನಾನು. ಹಾಗೆ ಇದಕ್ಕೆಲ್ಲ ಮುಕ್ತಿ. ಆದ್ರೆ ಹೋಗೋದು ಹೆಂಗೆ ಅಂತ ಒಂದೇ ಒಂದು ಅವಕಾಶ ನೀನೇ ಕೊಡ್ಬೇಕು ದೇವ್ರೆ. ಅಂತ ಅವಕಾಶ ಸಿಕ್ಕಿದ್ರೆ ಖಂಡಿತ ಹೊಂಟೋಗ್ತೀನಿ. ಅದೇ ನನಗೂ ಅರ್ಥ ಆಗಕ್ಕಿಲ್ಲ. ಪೂರ್ವಿ ಅವ್ರ ಮನೇಲಿ ಇದ್ಕೊಂಡು ಗಂಡು ನೋಡಿ ಮದುವೆ ಮಾಡೋದು ಅಲ್ಲ, ನಮ್ಮನೇಲಿ ಅವಳು ಇದ್ಬಿಟ್ಟು ಅವ್ರಿಗೆ ಗಂಡು ನೋಡಿ ಮದುವೆ ಮಾಡ್ಬೋದಲ್ವಾ? ಈ ಮಾತನ್ನ ಅಮ್ಮಾಜಿ ತಾನೇ ಕೇಳ್ಬೇಕು ತಾನೇ ಅಣ್ಣಯ್ಯ. ಈಗ ಬಂದು ಯೋಚಿಸಿದ್ರೆ ಏನ್ ಬಂತು ಪ್ರಯೋಜನ? ಅದೇನೇ ಆಗ್ಲಿ, ನಮ್ಮನೆ ಮಕ್ಳನ್ನ ಬೇರೆಯವ್ರ ಮನೆಗೆ ಕಳ್ಸೋದು ನಂಗಂತೂ ಸರಿ ಅನ್ಸಕ್ಕಿಲ್ಲ. ಸರಿ ಬಿಡು, ಈಗ್ಲೂ ಕಾಲ ಮಿಂಚಿಲ್ಲ. ನಾಳೆ ಬೆಳಗ್ಗೆನೆ ಹೋಗಿ ಪೂರ್ವಿಯ ನಮ್ಮನೆ ಕರ್ಕೊಂಡ್ ಬಂದ್ಬಿಡುವ.
ಅದೇಗಾಯ್ತದ ರೋಸಿ? ಯಾಕಾಗಕ್ಕಿಲ್ಲ ಅದಕ್ಕೆ ಬಾ? ಹಂಗಿದ್ರೆ ಪೂರ್ವಿ ಅಲ್ಲಿರೋದು ನಿಮ್ಗೂ ಇಷ್ಟನಾ? ಇಷ್ಟು ದಿನ ನಮಗ್ ತಿನ್ನಕ್ ಗತಿ ಇರ್ಲಿಲ್ಲ. ಪೂರ್ವಿನಾದ್ರೂ ಅಲ್ಲಿ ಸುಖವಾಗಿರ್ಲಿ ಅಂತಾಗಿತ್ತು. ಆದ್ರೆ ಏನ್ ಕೊಡ್ತೆ? ನಮ್ಮನೆ ಮಗಳು ನಮ್ಮನೆಲ್ಲ ಇರ್ಬೋದಿತ್ತಲ್ಲ. ಇಷ್ಟ ಇಲ್ಲ ಅಂದ್ರು ಅವಳನ್ ಬಲವಂತವಾಗಿ ಕಳಿಸ್ಬಿಟ್ರಿ. ರೋಸಿ, ಅಲ್ಲ ಯಾಕೆ ಹಿಂಗ್ ಉರ್ದ್ಬಿಡ್ತೀನಿ ನೀನು? ಈಗ ಏನಾಗೈತೆ ಅಂತ? ಇನ್ನೇನಾಗ್ಬೇಕಣಯ್ಯ? ಪತ್ನಿನಿ ಜೀವನ ಹಾಳಾಗೋದ್ರೆ ಆಗ ಗೊತ್ತಾಯ್ತದೆ. ಚಂಚು, ಅಮ್ಮಾಜಿ ಪೂರ್ವಿ ಬಗ್ಗೆ ಯಾಕಿಷ್ಟೊಂದು ತಲೆ ಕೆಡಿಸ್ಕೊಂಡಿದ್ದಾರೆ? ನಿನ್ಗೇನಾದ್ರೂ ಗೊತ್ತಾ? ಅದ್ ನನಗ್ ಗೊತ್ತಿದ್ರೆ ನಾನ್ ಯಾಕೆ ಇಷ್ಟ ತಲೆ ಕೆಡ್ಸ್ಕೊತಿದ್ದೆ ಅತ್ತೆ? ಅಲ್ಲ, ಪದ್ಮಿನಿಗಿಂತ ಪೂರ್ವಿ ಬಗ್ಗೆ ಅಮ್ಮಾಜಿ ಒಂದ್ ಹಿಡೀ ಪ್ರೀತಿ ಜಾಸ್ತಿನೇ ತೋರಿಸ್ತಾ ಇದಾರೆ. ಅಲ್ಲ, ಇಲ್ಲಿ ಏನ್ ನಡೀತಾ ಇದೆ ಅಂತ ನನ್ಗೆ ಅರ್ಥನೇ ಆಗ್ತಿಲ್ಲ. ಗೊತ್ತಿಲ್ಲ ಅತ್ತೆ. ಆದ್ರೆ ಅದಕ್ಕಿಂತ ಹಾರಿಬಲ್ ಏನು ಗೊತ್ತಾ? ಆ ಪೂರ್ವಿ ಮನೆಗ್ ಬರ್ಬೇಕು ಅಂತ ಆ ಭುಜಂಗ ಫ್ಯಾಮಿಲಿಯವ್ರಿಗೆ ಅಮ್ಮಾಜಿ ನಮ್ ಗೆಸ್ಟ್ ಹೌಸ್ ಕೊಟ್ಟಿದ್ದಾರೆ. ಬರೀ ಗೆಸ್ಟ್ ಹೌಸ್ ಏನು, ಅಕ್ಕ ತಂಗಿ ಇಬ್ರು ಅಮ್ಮಾಜಿಗ್ ಮಾಡಿರೋ ಮೋಡಿಗೆ ನಮ್ ಇಡೀ ಆಸ್ತಿನೇ ಅವ್ರಿಗೆ ಬರ್ಕೊಟ್ರು ಆಶ್ಚರ್ಯ ಇಲ್ಲ. ಈ ಚಂದುಲಾಲ್ ನೋಡಿದ್ರೆ ಮಾತಾಡೋದಕ್ಕೆ ಸಿಕ್ತಲ್ಲ, ಅಮ್ಮಾಜಿ ನೋಡಿದ್ರೆ ಏನೋ ಗುಟ್ ಮಾಡ್ತಿದ್ದಾರೆ. ಏನು ಅಂತ ಗೊತ್ತಾಗ್ತಿಲ್ವಲ್ಲ. ಚಂಚು, ಅಮ್ಮಾಜಿ ಪೂರ್ವಿಗೆ ಹುಡುಗ ಹುಡುಕಿ ಮದ್ವೆ ಮಾಡ್ಬೇಕು ಅನ್ನೋದಷ್ಟೇ ಅವ್ರ ಉದ್ದೇಶ ಅಂತ ನಿನ್ಗನ್ಸುತ್ತಾ? ಬರೀ ಅಷ್ಟೇ ಆಗಿದ್ದಿದ್ರೆ ಪೂರ್ವಿ ಇಲ್ಲೇ ಇರ್ಬೇಕು ಅಂತ ಅಮ್ಮಾಜಿ ಯಾಕೆ ಹಠ ಹಿಡಿತಿದ್ರು? ಅವಳು ಅವ್ರ ಮನೇಲೇ ಇದ್ದು ಇವ್ರ ಹುಡ್ಗನ್ ಹುಡ್ಕಿ ಮದ್ವೆ ಮಾಡ್ಬೋದಿತ್ತಲ್ವಾ? ಅಮ್ಮಾಜಿ ಉದ್ದೇಶ ಬೇರೆ ಏನೋ ಇದೆ ಅಂತ ಅನ್ನಿಸ್ತಿದೆ ಅತ್ತೆ. ಏನೇ ಆದ್ರೂ ಅಮ್ಮಾಜಿ ನಿರ್ಧಾರನ ಪ್ರಶ್ನೆ ಮಾಡೋ ಧೈರ್ಯ ಯಾರಿಗಿದೆ ಹೇಳು? ಈ ಮನೇಲಿ ಏನೇನ್ ನಡೆಯುತ್ತೋ ಅದನ್ನ ನೋಡ್ಕೊಂಡು ನಾವು ಸುಮ್ಮನೆ ಇರ್ಬೇಕು, ಅಷ್ಟೇ ನಮ್ ಕೆಲ್ಸ. ಅವ್ರ ಕಣ್ಣಿಗೆ ನಾವು ಡಮ್ಮಿ ಪೀಸ್ಗಳ ತರ ಕಾಣಿಸ್ತಿದೀವ. ಅವ್ರು ಏನ್ ಮಾಡಿದ್ರು ನಾವು ಸಹಿಸ್ಕೊಂಡಿರೋದಕ್ಕೆ. ಅಮ್ಮಾಜಿ ಏನ್ ಅವಳು ಮದ್ವೆ ಮಾಡ್ಸೋದು? ಮನ್ಸ್ ಮಾಡಿದ್ರೆ ಈ ಚಂಚಲ ಅವಳು ಮದ್ವೆ ಮಾಡಿಸ್ತಾಳೆ, ಗೊತ್ತಾ? ಎಲ್ಲ ಏನು ಪದ್ಮಿನಿ ಜೀವನ ಹಾಳಾಗ್ತೈತಾ? ರೋಸಿ, ಯಾಕೆ ಹಿಂಗ್ ಹೇಳ್ತಾ ಇದೀಯ? ಅಲ್ಲ ರೋಸಿ, ಪೂರ್ವಿ ಅವ್ರ ಮನೆನಾಗಿರೋದಕ್ಕೂ ಪದ್ಮಿನಿ ಜೀವನಕ್ಕೂ ಏನ್ ಸಂಬಂಧ? ಹಾ, ಅದು ಅದಕ್ಕೆ ಬಾ, ಏನಂದ್ರೆ ತುಂಬಾ ಸಂಸಾರ ಅದು. ಬೇರೆ ಬೇರೆ ತರ ಜನರು ಇರ್ತಾರೆ ಅಲ್ಲಿ. ಪತ್ತುಗೆ ಅವರೆಲ್ಲ ಹೆಂಗ್ ಕೊಂಕ್ ಮಾತಾಡ್ತಾರೆ ಅಂತ ನಿಮ್ಗೂ ಗೊತ್ತಲ್ಲ. ಈಗ ಪೂರ್ವಿನೂ ಹೋಗಿ ಅಲ್ಲೇ ಇದ್ಬಿಟ್ರೆ ಪದ್ದುಗೆ ಹಂಗ್ಸ್ ಮಾತಾಡಿ ನೆಮ್ಮದಿ ಹಾಳು ಮಾಡ್ತಾರಲ್ಲ ಅಂತ ಇದು ನನ್ನ ಭಯ. ಹಂಗ್ಸ್ ಮಾತಾಡೋರು ಹೆಂಗಿದ್ರು ಮಾತಾಡ್ತಾರೆ ಕಣವ. ಎಲ್ಲಾರ ಬಾಯಿನೂ ಮುಚ್ಚಕ್ಕಾಗತ್ತಾ? ಹಾ, ನಾನು ಪೂರ್ವಿಗೆ ಹೇಳಿವ್ನಿ, ನೀನು ಅಮ್ಮಾಜಿ ಸೇವೆ ಮಾಡ್ಕೊಂಡಿರು. ಹಂಗಾವ ಸೇವೆ ಮಾಡಿದ್ರೆ ಅವ್ರು ಮಾಡಿರೋ ಉಪಕಾರಕ್ಕೆ ಸ್ವಲ್ಪ ನಾವು ಋಣ ತೀರ್ತತೇನೋ ಅಂತ. ಹಂಗಿದ್ರೆ ನೀನು ಪೂರ್ವಿಯ ಇಲ್ಲಿ ಕರ್ಕೊಂಡ್ ಬರಕಿಲ್ಲ, ಏನಾರ ಮಾಡ್ಕೊಳ್ಳಿ. ಇಲ್ಲ ಅಲ್ಲ, ಇವ್ರು ಯಾಕೆ ಹಿಂಗೆ ಕೋಪ ಮಾಡ್ಕೊಂತಾಳೆ ಅಂತ. ಪೂರ್ವಿ ಅಲ್ಲಿದ್ರೆ ಇವಳಿಗೆ ಕಷ್ಟ. ಪೂರ್ವಸಿಗೆ ಪದ್ಮಿನಿ ಅಂದ್ರೆ ಜೀವ. ಎಲ್ಲ ಅವಳಿಗೆ ಏನಾರ ತೊಂದ್ರೆ ಆಗ್ಬಿಡ್ತಾಯ್ತು ಅಂತ ಹಿಂಗ ಆಡ್ತಾವಳೆ ಅನ್ಸ್ತೈತೆ. ಏ ಬುಡಿ, ನೀವ್ ಯಾಕೆ ತಲೆ ಕೆಡ್ಸ್ಕೊತೀರಾ? ಬೇರೆಯವ್ರ ಮದುವೆ ಮಾಡ್ಸೋದು ಹಾಗಿರ್ಲಿ, ನಿನಗೊಂದು ಮದುವೆ ಆಗಿದೆ ಅನ್ನೋ ನೆನಪಿದ್ಯಾ? ಮೊದ್ಲು ಅದನ್ನ ಹೇಳು. ಅರೆ ಜನಾರ್ದನ್, ನೀನ್ ಯಾವಾಗ ಬಂದೆ? ಈಗಷ್ಟೇ ಬರ್ತಿದ್ದೀನಿ ಚಿಕ್ಕಮ್ಮ. ಫ್ಲೈಟ್ ಹತ್ತದಾಗ ಇವಳಿಗೆ ಕಾಲ್ ಮಾಡಿದೆ. ತನ್ನ ಗಂಡ ಇಷ್ಟು ದಿನ ಆದ್ಮೇಲೆ ಬರ್ತಿದ್ದೀನಿ ಅನ್ನೋ ಒಂದು ಖುಷಿ, ಒಂದು ಎಕ್ಸೈಟ್ಮೆಂಟು ಇಲ್ಲ ಇವಳಿಗೆ.
ಈಗ ನೋಡಿ ನಾನು ಎದುರುಗಡೆ ಬಂದು ನಿಂತಿದ್ರು ಒಂದು ರಿಯಾಕ್ಷನ್ ಇಲ್ಲ. ಸರಿ, ನಾನು ಹೋಗಿ ಮಲ್ಕೊಳ್ತೀನಿ. ಗುಡ್ ನೈಟ್. ಯಾರ್ ಮುಂದೆ ಹೇಗ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ವಾ ನಿಮ್ಗೆ? ಬರ್ತಿದ್ದಂಗೆ ಯಾಕೆ ರೇಗ್ತೀಯ ಚಂಚು? ನಾನು ನಿನ್ನನ್ನು ಎಷ್ಟು ಮಿಸ್ ಮಾಡ್ಕೊಂಡೆ ಗೊತ್ತಾ? ಸರಿ ಸರಿ ಆಯ್ತು, ನಂಗೆ ನಿದ್ದೆ ಬರ್ತಿದೆ, ನೀವು ಹೋಗಿ ಫ್ರೆಶ್ ಅಪ್ ಆಗ್ಬಿಟ್ಟು ಬನ್ನಿ. ಆಯ್ತು. ಅಲ್ಲ, ಅಮ್ಮಾಜಿ ಯಾಕೆ ಪೂರ್ವಿನ ಈ ಮನೆಗೆ ಕರ್ಕೊಂಡ್ ಬಂದಿದ್ದಾರೆ? ಅವಳು ಇದೇ ಮನೇಲಿ ಇರ್ಸ್ಕೊಂಡು ಹುಡ್ಗನ್ ಹುಡುಕ್ತೀನಿ, ಮದ್ವೆ ಮಾಡಿಸ್ತೀನಿ ಅಂತ ಹೇಳ್ತಿದಾರಲ್ಲ. ಪೂರ್ವಿ, ಏನ್ ಮಾಡ್ತಿದ್ಯಾ ನೀನು? ಮನೆ ಕೆಲಸ ಮಾಡ್ತಿದ್ದೀನಿ ಅಮ್ಮಾಜಿ. ಈ ಕೆಲಸ ಮಾಡೋ ಅಂತ ನಿನ್ಗೆ ಯಾರು ಹೇಳಿದ್ದು? ಯಾರೂ ಇಲ್ಲ ಅಮ್ಮಾಜಿ, ಆದ್ರೆ ಈ ಮನೇಲಿ ಸುಮ್ಮನೆ ಇರೋದಕ್ಕೆ ನನಗೆ ಹಿಂಸೆ ಆಗ್ತಿದೆ. ನೀವು ನನ್ನನ್ನ ಓದಿಸ್ತಾ ಇದ್ದೀರಾ, ನನ್ ಜವಾಬ್ದಾರಿ ತಗೊಂಡಿದ್ದೀರಾ, ಅಪ್ಪಯ್ಯನ್ಗೆ ಉಳ್ಕೊಳಕ್ಕೆ ಮನೆ ಕೊಟ್ಟಿದ್ದೀರಾ, ಕೆಲ್ಸ ಕೊಟ್ಟಿದ್ದೀರಾ, ಇಷ್ಟೆಲ್ಲ ನೀವು ನಮ್ ಸಲುವಾಗಿ ಮಾಡಿದ್ದೀರಾ. ಆದ್ರೆ ಅದಕ್ ಪ್ರತಿಯಾಗಿ ನನ್ನ ಕೈಯಲ್ಲಿ ಏನು ಮಾಡಕ್ ಆಗ್ತಿಲ್ವಲ್ಲ ಅಂತ ನಿಂಗೆ ಕಾಡ್ತಾ ಐತೆ ಅಮ್ಮಾಜಿ. ಅದಕ್ಕೆ ನಿಮ್ ಎಲ್ರ ಸೇವೆ ಮಾಡ್ಕೊಂಡು ನಿಮ್ ಋಣಾನ ಸ್ವಲ್ಪ ಮಟ್ಟಿಗಾದ್ರೂ ತೀರ್ಸೋಣ ಅಂತ. ಮುಚ್ಚು ಬಾಯಿ. ಋಣ ತೀರ್ಸ್ತಾಳಂತೆ ಋಣ? ನೀನು ಈ ಮನೆ ಸೊಸೆ. ನೀನು ಈ ಮನೆ ಸೊಸೆ ತಂಗಿಯಮ್ಮ. ನಿಂದನೆ ಕೆಲಸ ಮಾಡ್ಬೇಕು ಅಂತ ಇಲ್ಲಿ ಕರ್ಕೊಂಡು ಬಂದಿಲ್ಲ ನಾನು. ಇನ್ನೊಂದ್ಸಲ ಇಂಥ ಕೆಲಸ ಮಾಡಕ್ ಕೂಡ್ದು. ಪದ್ಮಿನಿ, ಏನ್ ಮಾಡ್ತಿದ್ಯಾ ನೀನು? ನೀನ್ ಯಾಕೆ ಕೆಲಸ ಎಲ್ಲ ಮಾಡ್ಬೇಕು? ತಲೆ ಕೆಟ್ಟಿದ್ಯಾ ನಿನಗೆ? ನಿನಗ್ ಮೊದ್ಲೇ ಹುಷಾರಿಲ್ಲ, ಈ ಟೈಮಲ್ಲಿ ಕೆಲಸ ಎಲ್ಲ ಮಾಡ್ಬೇಕಾ ನೀನು? ಪದ್ಮಿನಿ, ನೀನ್ ಈ ಕೆಲ್ಸ ಎಲ್ಲ ಮಾಡೋ ಅಗತ್ಯ ಏನಿದೆ? ಅತ್ತೆ, ಪೂರ್ವಿ ಹೇಳೋದು ನಿಜನೇ. ನಮ್ಗೆ, ನಮ್ಮ ಮನೆಯವ್ರಿಗೆ ಈ ಮನೆ ತುಂಬಾ ಉಪಕಾರ ಮಾಡೈತೆ. ನಾವು ಸುಮ್ಮನೆ ಕುತ್ಕೊಂಡು ತಿಂತಿದೀವೇನೋ ಅನ್ಸ್ತಿದೆ ಅತ್ತೆ. ಕೊನೆ ಪಕ್ಷ ಈ ಕೆಲಸ ಮಾಡೋದ್ರಿಂದನಾದ್ರೂ ನಮ್ಮ ಮನ್ಸ್ಗೆ ಬಾಯ್ ಮೇಲೆ ಒಂದು ಹಾಕ್ತೀನಿ ನೀನ್ ಹೀಗೆಲ್ಲ ಮಾತಾಡಿದ್ರೆ. ಈ ಮನೆ ಸೊಸೆ ಕಣಮ್ಮ ನೀನು. ಇಲ್ಲಿ 3 ಹೊತ್ತು ಕೂತ್ ತಿಂದ್ರು ಯಾರು ನಿನ್ನ ಏನು ಕೇಳೋದಿಲ್ಲ. ರಾಣಿ ತರ ಬದುಕೋ ಅಧಿಕಾರ ಇದೆ ನಿನಗೆ. ಇಷ್ಟಕ್ಕೂ ನೀನ್ ಏನ್ ಕೆಲ್ಸ ಮಾಡಿನೇ ಇಲ್ಲಿ ಊಟ ಮಾಡ್ಬೇಕಾ? ಅಮ್ಮಾಜಿ ಮನೆ ಸೊಸೆ ಅಂದ್ರೆ ಹೇಗಿರ್ಬೇಕು ಗೊತ್ತಾ? ನೋಡು, ಇದೇ ಕೊನೆ.
ಇನ್ನೊಂದ್ಸಲ ಏನಾದ್ರೂ ಗುಡಿಸೋದು ಒರ್ಸೋದು ಅಂತ ಕೆಲಸ ಮಾಡಿದ್ರೆ ನಾನ್ ಸುಮ್ನೆ ಇರಲ್ಲ. ಸರಿಯಾಗಿ ಹೇಳ್ದೆ ಮಾತಿ. ಪದ್ಮಿನಿ, ಗೊತ್ತಾಯ್ತಲ್ವಾ ನಿನ್ಗೆ? ಸೊಸೆ ಸೊಸೆ ಅಂತ ನನ್ನ ಎಷ್ಟು ಪ್ರೀತಿ ಮಾಡ್ತೀರಾ ನೀವು, ಆದ್ರೆ ನಾನು ಈ ಮನೆ ಸೊಸೆನೇ ಅಲ್ವಲ್ಲ. ಪದ್ಮಿನಿ, ಯಾಕಮ್ಮ ಕಣ್ಣಲ್ಲಿ ನೀರು? ಅತ್ತೆ, ನನ್ನ ಫ್ರೆಂಡು ಲಕ್ಷ್ಮಿಯವ್ರ ಅಕ್ಕ ಭಾಗ್ಯಕ್ಕ ಇದ್ದಾರಲ್ಲ, ಅವರು ಮದ್ವೆ ಆಗಿ SLC ಓದ್ತಿರೋ ಮಗಳಿದ್ರು ಈ ವಯಸ್ಸಲ್ಲೂ ಅವ್ರಿಗೆ SLC ಓದ್ಬೇಕಂತ ಆಸೆ ಪಟ್ಟಾಗ ಅವ್ರ ಅತ್ತೆ ಕುಸುಮ ಆಂಟಿ ಭಾಗ್ಯಕ್ಕನ್ನ ಓದಿಸ್ತೀನಿ ಅಂತ ಹೇಳಿದ್ರಂತೆ. ನಿಮ್ ಈ ಪ್ರೀತಿ ನೋಡಿ ನನ್ಗೆ ಅವ್ರು ನೆನ್ಪು ಬಂದ್ರು ಅತ್ತೆ. ಓ, ಕಾವೇರಿ ಅಕ್ಕ ಕುಸುಮ ಅವ್ರ ಸೊಸೆ ಭಾಗ್ಯ ಬಗ್ಗೆ ಅಲ್ವಾ ನೀನ್ ಹೇಳ್ತಾ ಇರೋದು? ನೋಡು ಪದ್ಮಿನಿ, ಸೊಸೆ ಆಸೆ ಕನಸುಗಳನ್ನ ಕಿತ್ಕೊಳ್ಳೋಳು ಅತ್ತೆ ಅನ್ನಿಸ್ಕೊಳಲ್ಲ. ಅತ್ತೆ ಸೊಸೆ ಆದವಳಿಗೆ ತಾಯಿ ಆಗ್ಬೇಕು. ಆಗ್ಲೇನೆ ಆ ಸ್ಥಾನಕ್ಕೆ ಒಂದ್ ಬೆಲೆ ಸಿಗೋದು. ಭಾಗ್ಯನತ್ತೆ ಹೇಗೆ ಅವಳನ್ನ ಪ್ರೀತಿಯಿಂದ ನೋಡ್ಕೋತಾಳೋ ಹಾಗೆ ಇಲ್ಲಿ ನಾನು, ಜಯಂತಿ, ನಮ್ಮಿಬ್ಬರಿಗಿಂತ ಹೆಚ್ಚಾಗಿ ಅಮ್ಮಾಜಿ ನಿನ್ನನ್ನ ಪ್ರೀತಿಯಿಂದ ಕಾಳಜಿಯಿಂದ ನೋಡ್ಕೋತೀವಿ. ನಿನಗೇನೇ ಬೇಕಿದ್ರು ಅಮ್ಮಾಜಿ ಹತ್ರ ಕೇಳ್ಕೊಂಡ್ರೆ ನಿನ್ನ ಆಸೆನ ಅವ್ರು ಖಂಡಿತ ಈಡೇರಿಸ್ತಾರೆ. ಅಮ್ಮಾಜಿ, ನಿಮ್ಗೆ ನನ್ ಮೇಲೆ ಬೇಜಾರಾಗಿದ್ದೇನೋ ಅಂತ ನನ್ಗೊಂದ್ 2-3 ದಿನದಿಂದ ಅನ್ಸ್ತಿದೆ. ನಾನೇನಾದ್ರು ತಪ್ಪು ಮಾಡಿದ್ರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನೀನ್ ಮಾಡಿರೋ ತಪ್ಪು ಚಿಕ್ಕ ಪುಟ್ಟದಲ್ಲ, ದೊಡ್ಡ ಅಪರಾಧ. ಅದಕ್ಕೋಸ್ಕರ ನಿನ್ನ ಮೇಲೆ ತುಂಬಾ ಅಸಮಾಧಾನ, ಕೋಪ ಇದ್ರೂ ಕೂಡ ಅದನ್ನ ತೋರ್ಸ್ಕೊಳಕ್ಕಾಗದೇ ಇರೋ ಸ್ಥಿತಿಲಿ ನಾನಿದ್ದೀನಿ. ಹಾಗೆಲ್ಲ ಏನೂ ಇಲ್ಲ ಬಿಡು. ಪದ್ಮಿನಿ, ಅಮ್ಮಾಜಿ ಯಾವಾಗ್ಲೂ ಡೇರ್ ಅಂಡ್ ಡೈರೆಕ್ಟ್. ನಮ್ ವಿಷಯದಲ್ಲೆಲ್ಲ ಅವ್ರು ಹಾಗೆ ಮಾಡೋದು. ನಿನ್ ವಿಷಯದಲ್ಲಿ ರೂಲ್ಸ್ ಬೇರೆ ಆಗ್ಬೋದೋ ಏನೋ ಗೊತ್ತಿಲ್ಲ. ಅಂದ್ರೆ ಅಮ್ಮಾಜಿ, ಪದ್ಮಿನಿ ನಿಮ್ ಫೇವ್ರೆಟ್ ಅಲ್ವಾ, ಅದಕ್ಕೆ ಹೇಳ್ದೆ. ಸರಿ ಸರಿ, ಎಲ್ರೂ ತಿಂಡಿಗೆ ಬನ್ನಿ. ಹೌದು, ತುಂಬಾ ಹಶ್ವಾಗ್ತಿದೆ. ಮನೆಯಲ್ಲಿ ತಿಂಡಿ ತಿಂದು ತುಂಬಾ ದಿನ ಆಗೋಯ್ತು. ಮೊದಲು ಎಲ್ಲ ಒಟ್ಟಿಗೆ ತಿಂಡಿ ತಿನ್ನೋಣ, ಬನ್ನಿ. ಪದ್ಮಿನಿ, ಮಾತ್ರೆ ತಗೊಂಡ್ಯಾ ತಿಂಡಿಗೆ ಮುಂಚಿಂದು? ಚಂಚಲ, ಯಾಕೆ ಕುಂಟ್ತಾ ಇದೆಯಾ? ಕಾಲಕ್ಕೆ ಪೆಟ್ಬಿಟ್ಟ? ತಲೆ ತೆಗ್ಸಿ ಓಡಾಡಿದ್ರೆ ನೆಲ ಕಾಣಿಸುತ್ತೆ, ಎಲ್ಲೋ ನೋಡ್ಕೊಂಡು ಓಡಾಡಿದ್ರೆ ಹೀಗೆ ಪೆಟ್ಟು ಮೇಲೆ ಪೆಟ್ಟು ಬೀಳತ್ತೆ. ಅಮ್ಮಾಜಿ, ಯಾಕೋ ನಮ್ಮಿಬ್ರು ಸೊಸೆಂದ್ರಿಗೂ ಟೈಮ್ ಸರಿ ಇಲ್ಲ ನೋಡಿ. ಪದ್ಮಿನಿಗೆ ಹುಷಾರಿಲ್ಲ, ಇನ್ನು ಚಂಚಲ ಕಾಲು ಏಟ್ ಮಾಡ್ಕೊಂಡಿದ್ದಾಳೆ. ಅಕ್ಕ, ಬರೀ ಸೊಸೆಂದಿರ್ಗಷ್ಟೇನಾ? ನನ್ಗೂ ಏಟಾಗಿದೆ ಅಲ್ವಾ? ಹೌದೌದು, ಇತ್ತೀಚೆಗೆ ಮನೆ ಪರಿಸ್ಥಿತಿ, ಎಲ್ಲರ ಮನಸ್ಥಿತಿ ಯಾವುದು ಸರಿ ಇಲ್ಲ. ಇದೆಲ್ಲ ಹದಗೆಡೋಕ್ ಮುಂಚೆ ಒಂದು ತೀರ್ಮಾನ ತಗೋಬೇಕಾಗಿದೆ. ಇನ್ನು ಮುಂದೆ ನಂದನ್ನು ಪದ್ಮಿನಿ ಜೊತೆ ಇರೋ ಹಾಗಿಲ್ಲ.
ಅಮ್ಮಾಜಿ ಏನ್ ನಿಮ್ ಮಾತಿನ ಅರ್ಥ? ಆದ್ರೆ ಪದ್ಮಿನಿ ಇಲ್ಲಿರೋದ್ ಬೇಡ. ಇವಳು ಅವ್ರ ತವ್ರ ಮನೆಗೆ ಹೊರಟ